ನಮಸ್ಕಾರ. ಬನ್ನಿ, ಇವತ್ತು ನಾವು ಆಧುನಿಕ ಭಾರತಕ್ಕೆ ಅಡಿಪಾಯ ಹಾಕಿದ ಕೋಟ್ಯಾಂತರ ಯುವಜನರಿಗೆ ಇವತ್ತಿಗೂ ಸ್ಫೂರ್ತಿಯಾಗಿರುವ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಮಾತಾಡೋಣ. ಅವರೇ ಸ್ವಾಮಿ ವಿವೇಕಾನಂದರು. ಅವರ ಜೀವನದ ಕಥೆ ಅದು ಕೇವಲ ಒಬ್ಬ ಸನ್ಯಾಸಿಯ ಕಥೆಯಲ್ಲ, ಅದೊಂದು ಕ್ರಾಂತಿಯ ಕಥೆ. ಆ ಅದ್ಭುತ ಪಯಣವನ್ನು ಒಟ್ಟಿಗೆ ನೋಡೋಣ ಬನ್ನಿ. ನೋಡಿ, ನಮ್ಮ ಕಥೆ ಶುರುವಾಗೋದೇ ಇತಿಹಾಸದ ಒಂದು ಬಹಳ ಮುಖ್ಯವಾದ ಘಟ್ಟದಿಂದ. ವರ್ಷ 1893. ಇದೇ ವರ್ಷ ಜಗತ್ತು ಮೊದಲ ಬಾರಿಗೆ ಒಬ್ಬ ಯುವ ಭಾರತೀಯ ಸನ್ಯಾಸಿಯ ಗಟ್ಟಿ ಧ್ವನಿಯನ್ನ ಕೇಳಿದ್ದು. ಸ್ಥಳ ಅಮೆರಿಕದ ಚಿಕಾಗೋ. ಸಂದರ್ಭ ಏನು ಗೊತ್ತಾ? ವಿಶ್ವ ಧರ್ಮಗಳ ಸಂಸತ್ತು. ಅಂದ್ರೆ ಜಗತ್ತಿನ ಎಲ್ಲಾ ಪ್ರಮುಖ ಧರ್ಮಗಳ ಪ್ರತಿನಿಧಿಗಳು ಒಂದೇ ವೇದಿಕೆಯಲ್ಲಿ ಸೇರಿ ತಮ್ಮ ತಮ್ಮ ತತ್ವಗಳ ಬಗ್ಗೆ ಮಾತಾಡ್ತಿದ್ರು. ಅಲ್ಲಿಯವರೆಗೂ ಯಾರಿಗೂ ಅಷ್ಟಾಗಿ ಪರಿಚಯವೇ ಇಲ್ಲದ ಈ ಸನ್ಯಾಸಿ ವೇದಿಕೆ ಮೇಲೆ ಬಂದು ಕೇವಲ 5 ಪದಗಳಲ್ಲಿ ತಮ್ಮ ಮಾತು ಶುರು ಮಾಡ್ತಾರೆ. ಅಮೆರಿಕದ ಸಹೋದರ ಸಹೋದರಿಯರೇ. ಅಷ್ಟೇ, ತಕ್ಷಣವೇ ಇಡೀ ಸಭಾಂಗಣ ಎದ್ದು ನಿಂತು ನಿಮಿಷಗಟ್ಲೆ ಚಪ್ಪಾಳೆ ತಟ್ಟಿತು. ಆ ಒಂದು ಮಾತು ಪೂರ್ವ ಮತ್ತು ಪಶ್ಚಿಮದ ನಡುವೆ ಇದ್ದ ಅಂತರವನ್ನೇ ಅಳಿಸಿಹಾಕಿತ್ತು. ಆದ್ರೆ ಇಡೀ ಜಗತ್ತನ್ನೇ ತಮ್ಮ ಮಾತಿನಿಂದ ಮಂತ್ರಮುಗ್ಧಗೊಳಿಸಿದ ಈ ಸನ್ಯಾಸಿ ಯಾರು? ಅವರ ಈ ಖ್ಯಾತಿಯ ಹಿಂದಿನ ಕಥೆ ಏನು? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ನಾವು ಅವರ ಜೀವನದ ಆರಂಭದ ದಿನಗಳಿಗೆ ಹೋಗಿ ಬರೋಣ. ಸರಿ, ನಮ್ಮ ಮೊದಲನೇ ಭಾಗ ಚಿಕಾಗೋದಲ್ಲಿ ಒಬ್ಬ ಸಂತ. ಆ ಐತಿಹಾಸಿಕ ಭಾಷಣ ಅವರನ್ನು ಇಡೀ ಜಗತ್ತಿಗೆ ಪರಿಚಯಿಸಿತು ಅನ್ನೋದು ನಿಜ. ಆದರೆ ಆ ವೇದಿಕೆಯೇರುವ ಮುಂಚೆ ಅಲ್ಲಿ ನಡೆದಿದ್ದೇನೋ? ಆ ಭಾಷಣಕ್ಕೂ ಮುಂಚೆ ವಾತಾವರಣ ಅಷ್ಟು ಸುಲಭವಾಗಿರ್ಲಿಲ್ಲ ಗೊತ್ತಾ? ವೇದಿಕೆ ಮೇಲೆ ಬೇರೆ ಬೇರೆ ಧರ್ಮಗಳ ದೊಡ್ಡ ದೊಡ್ಡ ಗ್ರಂಥಗಳನ್ನಿಟ್ಟಿದ್ರು. ಅದರ ನಡುವೆ ಪುಟ್ಟದಾಗಿ ಕಾಣ್ತಿದ್ದ ನಮ್ಮ ಭಗವದ್ಗೀತೆಯನ್ನು ನೋಡಿ ಕೆಲವರು ನಕ್ಕರು. ಯಾಕಂದ್ರೆ ಆಗಿನ ಕಾಲದಲ್ಲಿ ಭಾರತದ ತತ್ವಜ್ಞಾನವನ್ನ ಕೀಳಾಗಿ ಕಾಣುವ ಒಂದು ಮನಸ್ಥಿತಿಯಿತ್ತು. ಹಾಗಾದ್ರೆ ವಿವೇಕಾನಂದ ಅನ್ನೋ ವ್ಯಕ್ತಿ ಹುಟ್ಟಿದ್ದು ಹೇಗೆ? ಅದಕ್ಕೆ ನಾವು ಅವರ ಬಾಲ್ಯಕ್ಕೆ ಹೋಗ್ಬೇಕು. ಎರಡನೇ ಭಾಗ. ನರೇಂದ್ರ ಒಬ್ಬ ಜಿಜ್ಞಾಸು ಬಾಲಕ. ವಿವೇಕಾನಂದರಾಗುವ ಮೊದಲು ಅವರು ಕೇವಲ ನರೇಂದ್ರ. 1863 ಜನವರಿ 12 ಕಲ್ಕತ್ತಾದಲ್ಲಿ ನರೇಂದ್ರನಾಥ ದತ್ತ ಅನ್ನೋ ಹುಡುಗ ಹುಟ್ಟುತ್ತಾನೆ. ಅವರ ಮನೆಯ ವಾತಾವರಣವೇ ತುಂಬಾನೇ ವಿಶಿಷ್ಟವಾಗಿತ್ತು. ಒಂದು ಕಡೆ ತರ್ಕಬದ್ಧ ವಕೀಲರಾದ ತಂದೆ, ಇನ್ನೊಂದು ಕಡೆ ಆಳವಾದ ಧಾರ್ಮಿಕ ನಂಬಿಕೆಯುಳ್ಳ ತಾಯಿ. ತರ್ಕ ಮತ್ತು ಭಕ್ತಿಯ ಈ ಸಂಗಮವೇ ನರೇಂದ್ರರ ವ್ಯಕ್ತಿತ್ವವನ್ನ ರೂಪಿಸಿತ್ತು. ಚಿಕ್ಕಂದಿನಿಂದಲೇ ನರೇಂದ್ರರ ತಲೆಯಲ್ಲಿ ಪ್ರಶ್ನೆಗಳ ಬಿರುಗಾಳಿ. ದೇವರ ನಿಜವಾಗ್ಲೂ ಇದ್ದಾನಾ? ಇದ್ರೆ ಅವನನ್ನ ನೋಡೋಕೆ ಸಾಧ್ಯವೇ? ಯೋಚ್ನೆ ಮಾಡಿ, ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಅವರ ಪೋಷಕರಿಗಷ್ಟೇ ಅಲ್ಲ, ಗುರುಗಳಿಗೂ ಕಷ್ಟವಾಗ್ತಿತ್ತು. ಈ ಪ್ರಶ್ನೆಗಳ ಹುಡುಕಾಟ ಇದೆಯಲ್ಲ, ಅದೇ ಅವರನ್ನು ಒಬ್ಬ ಮಹಾನ್ ಗುರುವಿನ ಬಳಿಗೆ ಕರೆದೊಯ್ಯುತ್ತದೆ. ಅದೇ ನಮ್ಮ ಮೂರನೇ ಭಾಗ, ಗುರುವಿನ ಮಾರ್ಗದರ್ಶನ. ಯೌವನ ಅನ್ನೋದು ನರೇಂದ್ರರಿಗೆ ಸವಾಲುಗಳದ್ದೇ ಆಗಿತ್ತು. ಒಂದು ಕಡೆ ತಂದೆಯ ಮರಣದಿಂದಾಗಿ ಕುಟುಂಬದ ಆರ್ಥಿಕ ಹೊಣೆ, ಇನ್ನೊಂದು ಕಡೆ ಮನಸ್ಸಿನೊಳಗಿನ ಆಧ್ಯಾತ್ಮಿಕ ಹುಡುಕಾಟ. ಬ್ರಹ್ಮ ಸಮಾಜ, ಸಾಧು ಸಂತರು ಎಲ್ಲೆಡೆ ಹುಡುಕಿದರೂ ಅವರ ಮನಸ್ಸಿಗೆ ಸಮಾಧಾನ ಸಿಗ್ಲೇ ಇಲ್ಲ. ಕೊನೆಗೆ ಅವರ ಹುಡುಕಾಟಕ್ಕೆ ಉತ್ತರ ಸಿಕ್ಕಿದ್ದು ಶ್ರೀರಾಮಕೃಷ್ಣ ಪರಮಹಂಸರ ಹತ್ತಿರ. ನರೇಂದ್ರರು ನೇರವಾಗಿ ಹೋಗಿ ಕೇಳ್ತಾರೆ, ನೀವು ದೇವರನ್ನ ನೋಡಿದ್ದೀರಾ? ಅದಕ್ಕೆ ರಾಮಕೃಷ್ಣಲ ಉತ್ತರ, ಹೌದು, ನಾನು ನಿನ್ನಲು ನೋಡುವಷ್ಟೇ ಸ್ಪಷ್ಟವಾಗಿ ದೇವರನ್ನು ನೋಡ್ತೇನೆ. ಆ ಒಂದು ಉತ್ತರ ನರೇಂದ್ರರ ಎಲ್ಲಾ ಸಂಶಯಗಳನ್ನ ತೊಡೆದುಹಾಕಿತು. ಆ ಒಂದು ಉತ್ತರ ನರೇಂದ್ರರ ಇಡೀ ಜೀವನವನ್ನೇ ಬದಲಾಯಿಸಿಬಿಡ್ತು. ಗುರುಗಳ ಮಾರ್ಗದರ್ಶನದಲ್ಲಿ ನರೇಂದ್ರರು ಸನ್ಯಾಸ ದೀಕ್ಷೆ ಪಡೆದು ತಮ್ಮ ಜೀವನವನ್ನು ಧ್ಯಾನಕ್ಕೆ ಮುಡಿಪಾಗಿಟ್ರು. ಆಗಲೇ ಅವರಿಗೆ ಅರಿವಾದದ್ದು ದೈವತ್ವ ಎಲ್ಲೋ ದೂರದಲ್ಲಿಲ್ಲ, ಅದು ಈ ಸೃಷ್ಟಿಯ ಪ್ರತಿಯೊಂದು ಕಣದಲ್ಲೂ ಇದೆಯಂತ. ಸರಿ, ಜ್ಞಾನ ಸಿಕ್ಕಿದು. ಆದ್ರೆ ನಿಜವಾದ ಭಾರತ ಅಂದ್ರೆ ಏನು? ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಅವರು ಒಂದು ಮಹಾನ್ ಯಾತ್ರೆಯನ್ನು ಕೈಗೊಳ್ತಾರೆ. ಅದೇ ನಮ್ಮ 4ನೇ ಭಾಗ, ಭಾರತದ ಯಾತ್ರೆ. 1890ರಲ್ಲಿ ಅವರು ಕಾಲ್ನಡೆಗೆಯಲ್ಲಿ ಇಡೀ ಭಾರತವನ್ನು ಸುತ್ತಲು ಹೊರಡ್ತಾರೆ. ಅಬ್ಬ, ಎಂಥ ಅನುಭವ ಆಗಿರ್ಬೇಡ! ಈ ಯಾತ್ರೆ ಅವರ ಕಣ್ಣು ತೆರೆಸಿತು. ಒಂದೆಡೆ ರಾಜರ ಅರಮನೆಗಳ ವೈಭವ, ಇನ್ನೊಂದೆಡೆ ಬಡವರ ಗುಡಿಸಲುಗಳ ದಾರುಣ ಬಡತನ. ಭಾರತದ ಈ 2 ಮುಖಗಳನ್ನು ಅವರು ಹತ್ತಿರದಿಂದ ನೋಡಿದರು. ಇದೇ ಪ್ರಯಾಣದಲ್ಲಿ ಕ್ಷೇತ್ರೀಯ ಮಹಾರಾಜರು ಅವರ ತೀಕ್ಷ್ಣ ಬುದ್ಧಿಮತ್ತೆಗೆ ಮಾರುಹೋಗಿ ಅವರಿಗೆ ವಿವೇಕಾನಂದ ಎಂಬ ಹೆಸರನ್ನು ಸೂಚಿಸುತ್ತಾರೆ. ವಿವೇಕ ಅಂದ್ರೆ ಸರಿ ತಪ್ಪುಗಳನ್ನು ಅರಿಯುವ ಜ್ಞಾನ. ಈ ಹೆಸರು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿಯಾಗಿತ್ತು. ಈ ಯಾತ್ರೆ ಅವರಿಗೆ ಭಾರತದ ಸೌಂದರ್ಯದ ಜೊತೆಗೆ ಅದರ ಆಳವಾದ ನೋವನ್ನು ತೋರಿಸಿತು. ಜಾತಿ ವ್ಯವಸ್ಥೆಯ ಕ್ರೌರ್ಯ, ಬಡತನ
ಇದೆಲ್ಲ ಅವರನ್ನು ತೀವ್ರವಾಗಿ ಕಲಕಿತು. ಒಂದು ಹೊಸ ಬಲಿಷ್ಠ ಭಾರತವನ್ನು ಕಟ್ಲೇಬೇಕು ಅಂತ ಅವರು ಆಗ್ಲೇ ದೃಢ ಸಂಕಲ್ಪ ಮಾಡಿದ್ರು. ಹಾಗಾದ್ರೆ ಸ್ವಾಮಿ ವಿವೇಕಾನಂದರು ನಮಗೆ ಬಿಟ್ಟು ಹೋದ ಆಸ್ತಿ ಏನು? ಅವರ ಪರಂಪರೆ ಅಂದ್ರೆ ಏನು? ಅದೇ ನಮ್ಮ ಕೊನೆಯ ಭಾಗ. ಅವರ ಇಡೀ ಜೀವನದ ಬೋಧನೆಗಳ ಸಾರಾಂಶ ಇದೊಂದೇ ವಾಕ್ಯದಲ್ಲಿದೆ: ಧರ್ಮ, ಜಾತಿ, ಬಣ್ಣ ಯಾವುದರ ಆಧಾರದ ಮೇಲೂ ತಾರತಮ್ಯವಿಲ್ಲದ ಒಂದು ಸಮಾಜ. ಪ್ರತಿಯೊಬ್ಬರೂ ಸಮಾನರು, ಪ್ರತಿಯೊಬ್ಬರಲ್ಲೂ ದೈವತ್ವವಿದೆ ಎನ್ನುವುದೇ ಅವರ ಕನಸಿನ ಭಾರತವಾಗಿತ್ತು. ಹಾಗಾದ್ರೆ ಸ್ವಾಮಿ ವಿವೇಕಾನಂದರು ಅಂದ್ರೆ ಯಾರು? ಕೇವಲ ಒಬ್ಬ ಸಂತ್ರ? ಇಲ್ಲವೇ ಇಲ್ಲ. ಅವರು ಒಬ್ಬ ಮಹಾನ್ ದೇಶಭಕ್ತ, ಜಗತ್ತನ್ನೇ ಗೆದ್ದ ವಾಗ್ಮಿ, ಆಳವಾದ ತತ್ವಜ್ಞಾನಿ ಮತ್ತು ಪ್ರಭಾವಿ ಲೇಖಕ. ಅವರ ವ್ಯಕ್ತಿತ್ವಕ್ಕೆ ಹಲವು ಮುಖಗಳು. ನಂಬೋಕೆ ಕಷ್ಟ. ಆದ್ರೆ ಕೇವಲ 39 ವರ್ಷ ವಯಸ್ಸಿಗೆ 1902 ಜುಲೈ 4ರಂದು ಅವರು ಬೇಲೂರು ಮಠದಲ್ಲಿ ಧ್ಯಾನದಲ್ಲಿರುವಾಗಲೇ ಮಹಾಸಮಾಧಿಯನ್ನು ಹೊಂದಿದ್ರು. ಅವರ ಭೌತಿಕ ಪ್ರಯಾಣ ಅಲ್ಲಿಗೆ ಮುಗಿದ್ರೂ ಅವರ ಪರಂಪರೆಯ ಪಯಣ ಆಗಷ್ಟೇ ಶುರುವಾಗಿತ್ತು. ಇಂದು ಸ್ವಾಮಿ ವಿವೇಕಾನಂದರು ನಮ್ಮ ನಡುವೆ ದೈಹಿಕವಾಗಿ ಇಲ್ಲದಿರಬಹುದು. ಆದರೆ ಅವರ ಆಲೋಚನೆಗಳಿದೆಯಲ್ಲ, ಅವರ ಸಂಕಲ್ಪ, ಅವರ ಮಾತುಗಳು ಇವೆಲ್ಲವೂ ಆಧುನಿಕ ಭಾರತಕ್ಕೆ ದಾರಿದೀಪವಾಗಿವೆ. ದೇಶವನ್ನು ಪ್ರಗತಿಯ ಪಥದಲ್ಲಿ ಸದಾ ಮುನ್ನಡೆಸುತ್ತಿವೆ. ಈ ಕಥೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ: 100 ವರ್ಷಗಳ ನಂತರವೂ ಸ್ವಾಮಿ ವಿವೇಕಾನಂದರ ವಿಚಾರಗಳು ಮತ್ತು ಸ್ಫೂರ್ತಿ ಇವತ್ತಿನ ನಮ್ಮ ಸವಾಲುಗಳನ್ನು ಎದುರಿಸಲು ಹೇಗೆ ದಾರಿ ತೋರಬಲ್ಲದು? ಇದು ನಾವು ಯೋಚಿಸಬೇಕಾದ ವಿಷಯ ಅಲ್ವಾ?